ದೇವ್ರೆ, ನಾನಿನ್ನೂ ಈ ಭೂಮಿ ಮೇಲೆ ಯಾರಿಗೋಸ್ಕರನಪ್ಪ ಬದುಕಿರ್ಲಿ? ಏತಕ್ಕೋಸ್ಕರ ಬದುಕಿರ್ಬೇಕು ತಂದೆ? ಸಾಕು ತಂದೆ, ಸಾಕು. ಕಟ್ಕೊಂಡಿರೋ ಗಂಡನ ಕೈಯಿಂದ ಅವನ ದೃಷ್ಟಿಲಿ ನಾನಿವತ್ತು ಕಳಂಕಿಣಿಯಾಗಿ ಮನೆಯಿಂದ ಹೊರಗೆ ಬಂದೆ. ಶೋಷಿತ ಹೆಣ್ಣಾಗಿ ನಡೀತಾ ಇದ್ದೀನಿ. ಬೇಡ ಭಗವಂತ, ಬೇಡ. ಇಷ್ಟ ಆದ್ಮೇಲೂ ನನಗೆ ಬದುಕೋದಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅಣ್ಣ, ನನ್ನ ಕ್ಷಮಿಸ್ಬಿಡು ಅಣ್ಣ. ಈ ತಂಗಿನ ಕ್ಷಮಿಸ್ಬಿಡು. ಮುಂದಿನ ಜನ್ಮ ಅಂತ ಇದ್ರೆ ನಿನಗೆ ಒಳ್ಳೆ ತಂಗಿಯಾಗಿ ಹುಡ್ತೀನಿ. ಹಲೋ ಹಲೋ, ಯಾರು ಯಾರು? ನಾನು ಹೂಡಿದ ಸಂಚಿಗೆ. ಯಾರು? ಉದಯ? ಹಲೋ. ಯಾಕೋ ಯಾಕೋ ಫೋನ್ ಮಾಡಿದ್ಯಾ ನನಗೆ? ಇಷ್ಟೆಲ್ಲ ನಡಿಬೇಕಾದ್ರೆ ನೀನ ಕಾರಣ ಏನೋ? ಹಲೋ ಲಕ್ಷ್ಮಿ, ನೀನೀಗ ಈ ರೀತಿ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು. ಏನ್ ಹೇಳು? ಮಾನವಂತರ ಮನೆ ಕುಡುಕ ನಿನ್ನ ಗಂಡ ಸೂರ್ಯ ನನ್ನ ಕೈ ಸೆರೆಯಲ್ಲಿ ಇದ್ದಾನೆ. ಈ ತಕ್ಷಣ ನೀನು ನಮ್ಮ ತೋಟದ ಮನೆಗೆ ಬಂದ್ರೆ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ. ಇಲ್ಲ ಅಂದ್ರೆ ನಿನ್ನ ಗಂಡನ ಪ್ರಾಣ ಯಮಲೋಕ ಸೇರುತ್ತೆ. ಹಲೋ ಲಕ್ಷ್ಮಿ, ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಬ್ಳೆ ಬರ್ಬೇಕು. ಪೊಲೀಸ್ ಕೀಲಿಸ್ ಅಂತ ಏನಾರು ಹೋದ್ರೆ ನಿನ್ನ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅಯ್ಯೋ ಅಯ್ಯೋ ದೇವ್ರೆ, ಯಾಕ ಉದಯ ಈ ರೀತಿ ನಮ್ಮ ಜೀವನದಲ್ಲಿ ಆಟ ಆಡ್ತಾ ಇದೀಯಾ? ಯಾಕೆ ನಮ್ಮ ಜೀವನದಲ್ಲಿ ಬಂದು ಸಂಕಟ ಕೊಡ್ತಾ ಇದೀಯಾ? ನಮ್ಮ ಮನೆತನ, ಮಾನವತರ ಮನೆತನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಾನೀಗೇನ್ ಮಾಡ್ಲಿ? ನನ್ನ ಗಂಡನ ಕಾಪಾಡ್ಕೊಳ್ಳೇಬೇಕು. ಹೌದು, ನನಗೆ ನನ್ನ ಗಂಡ ಬೇಕು. ಈ ಪಾಪಿ ಸಾಮಾನ್ಯವಾದವನಲ್ಲ. ನನ್ನ ಗಂಡನ ಸುಮ್ಮನೆ ಬಿಡೋದಿಲ್ಲ. ನಾನು ಹೋಗಿ ನನ್ನ ಗಂಡನ ಕಾಪಾಡ್ಕೋತೀನಿ. ಬಂಗಾರದ ಮಾನವಂತರ ಮನೆ ಮಗನ ನಾನು ಉಳಿಸ್ಕೊಳ್ಳೇಬೇಕು. ಅವ್ರ ಮನೆ ನನ್ನ ದೀಪನ ನಾನು ಹಚ್ಚಲೇಬೇಕು. ಹೌದು, ನಾನು ಒಬ್ಳೆ ಹೋಗ್ತೀನಿ, ಉಳಿಸ್ಕೊತೀನಿ. ಲಕ್ಷ್ಮಿ, ಏನಾಯ್ತು? ಎಲ್ಲ ಹೋಗ್ತಾ ಇರೋಂಗ್ ಕಾಣುತ್ತೆ. ಏನಾಯ್ತು ಹೇಳಮ್ಮ, ಹೇಳು. ಅಣ್ಣ, ಅದು ಮನೇಲಿ ಕೂತ್ಕೊಂಡು ತುಂಬಾ ಬೇಜಾರಾಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ ಅಣ್ಣ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ ಅಣ್ಣ, 5 ನಿಮಿಷ. ಲಕ್ಷ್ಮಿ, ನೀನು ನನ್ನ ಜೊತೆ ಸುಳ್ಳು ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಾ ಇದೆ. ಈ ನಿನ್ನ ಅಣ್ಣನ ಮೇಲೆ ಆಣೆ, ನೀನು ಏನಂತ ನಿಜ ಹೇಳಲೇಬೇಕು. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ ಭಗವಂತ? ನಾನೇನ್ ಹೇಳಿ? ಅಣ್ಣ, ಅದು ಏನಾಯ್ತು ಅಂದ್ರೆ ಅಣ್ಣ, ಆ ಉದಯ ನನ್ನ ಗಂಡನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತೋಟದ ಮನೇಲಿ ಕೂಡ್ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಣ್ಣ. ನನ್ನ ಗಂಡನ ಕಾಪಾಡ್ಕೊಳ್ಳೇಬೇಕು. ಯಾಕಂದ್ರೆ ಲಕ್ಷ್ಮಿ, ನೀನ್ ಒಬ್ಳೆ ಬಾ, ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ ನಿನ್ನ ಗಂಡನ ಜೀವ ಸಹಿತ ಇಡೋದಿಲ್ಲ ಅಂತ ಎದುರಿಸ್ತಾ ಇದ್ದಾನಣ್ಣ. ಅದಕ್ಕೋಸ್ಕರ ನಾನು ಒಬ್ಳೆ ಹೋಗ್ಬೇಕು. ನನ್ನ ಗಂಡನ ನಾನು ಉಳಿಸ್ಕೊಳ್ಳೇಬೇಕು ಅಣ್ಣ. ನನಗೆ ನನ್ನ ಗಂಡ ಬೇಕು. ದಯವಿಟ್ಟು ನಾನು ತಡೆಬೇಡಣ್ಣ. ನಾನು ಹೋಗಿ ನನ್ನ ಗಂಡನ ಕಾಪಾಡ್ಕೋಬೇಕು ಅಣ್ಣ. ತಂಗಿ, ಎಂತ ಕಲ್ಲು ಮನಸ್ಸು ನಿಂದು. ಇಂಥ ಅಪಾಯದ ವಿಷಯವನ್ನ ನನಗೆ ತಿಳಿಸದೆ ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ನಿಂತಿದೆಯಲ್ಲೇ. ಇರ್ಲಿ, ಆ ವಿಷ ಸರ್ಪದ ಅಂತ್ಯ ಆಗಲೇಬೇಕು. ಉದಯ್, ಇದು ನಿನ್ನ ಜೀವನದ ಕೊನೆಯ ಅಧ್ಯಾಯ. ನಿನ್ನ ಮಾತ್ರ ಬಿಡಲ್ಲ ಕಣ. ನೀನು ನಡಿ ತಂಗಿ, ನಾನು ಸಮಯ ಸಾಧಿಸಿ ಆ ತೋಟದ ಮನೆಗೆ ಹೋಗಿ ಸೇರ್ಕೋತೀನಿ. ನೀನು ನಡಿ ತಂಗಿ.
ಸೂರ್ಯ ಬಾರ್ಸೋ. ಏ ಸೂರ್ಯ, ಇಂದು ನನ್ನ ಸಾಧನೆಯ ದಿನ. ನಾನು ಹೂಡಿದ ತಂತ್ರಕ್ಕೆ ನಿನ್ನ ಮನೆ ಬಿರುಗಾಳಿಗೆ ಸಿಕ್ಕ ತರಗೆಲೆ ಅಂತೆ ತೋರಿ ಹೋಯಿತು. ನಿನ್ನ ಹೆಂಡತಿ ಲಕ್ಷ್ಮಿ ನರ್ತಗೆಟ್ಟವಳೆಂದು ತಿಳಿದುಕೊಂಡ? ಇಲ್ಲ, ಅವಳು ನರ್ತಗೆಟ್ಟವಳಲ್ಲ, ಗುಣವಂತೆ, ಶೀಲವಂತೆ. ನಿನ್ನ ಮಾವ ಆನಂದ್ ಮತ್ತೆ ಲಕ್ಷ್ಮಿಯ ಮಧ್ಯೆ ಅನೈತಿಕ ಸಂಬಂಧ ಕಟ್ಟಿದ್ದು ನಾನೇ. ಅದು ಅಲ್ಲದೆ ಮಾನವಂತರ ಮನೆಯಲ್ಲಿಯ ರಾಮಣ್ಣನ ಕೈ ಕಾಲುಗಳನ್ನು ಮುರಿಸಿದ್ದು ನಾನೇ. ಮತ್ತೆ ನಿನ್ನ ರಬ್ಬರ್ ಫ್ಯಾಕ್ಟ್ರಿನ ಸೀಜ್ ಮಾಡಿಸಿದ್ದು ನಾನೇ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಸಾಯುವ ಮುಂಚೆ ಸತ್ಯ ಏನೆಂಬುದನ್ನ ತಿಳ್ಕೊಳ್ಳಿ ಅಂತ. ಇಂದು ನಿನ್ನ ಕಾಪಾಡಲು ನಿನ್ನ ಹೆಂಡತಿ ಸತೀಶ್ ಶಿರೋಮಣಿ ಲಕ್ಷ್ಮಿ ಬರುತ್ತಿದ್ದಾಳೆ. ನಿನ್ನ ಕಣ್ಮುಂದೆ ಅವಳನ್ನು ಅನುಭವಿಸಿ ನಿನ್ನ ಮತ್ತು ನಿನ್ನ ಹೆಂಡತಿನ ಕೊಂದು ಹಾಕ್ತೀನಿ. ನಾಯ್ ನನ್ನ ಮಗನೇ, ನಿನ್ನ ಮರಳು ಮಾತನ್ನು ಕೇಳಿ ನನ್ನ ಅವನತಿಗೆ ನಾನೇ ಕಾರಣನಾಗ್ಬಿಟ್ಟೆ. ಅಯ್ಯೋ, ಈ ನಯ ವಂಚಕನ ಮಾತನ್ನು ನಂಬಿ ನನ್ನ ಅಕ್ಕ, ಮಾವ, ಹೆಂಡತಿ ಮತ್ತು ನನ್ನ ಆನಂದನ್ನು ದೂರ ಮಾಡ್ಕೊಂಡ್ಬಿಟ್ಟೆ. ಹೇ ಉದಯ್, ಮೊದಲು ನನ್ನನ್ನ ಸಾಯಿಸ್ಬಿಡು. ನನ್ನಂತ ನಯ ವಂಚಕ ಬದುಕಿರಬಾರ್ದು. ಏ ಸೂರ್ಯ, ಸ್ವಲ್ಪ ತಡೆ, ಕಾಲ ಸಮೀಪಿಸುತ್ತಿದೆ. ಪ್ರಶಾಂತವಾಗಿದ್ದು ಮನೆನ ಅಶಾಂತಿಯಾಗಿ ಸೃಷ್ಟಿ ಮಾಡಿದ್ಯಲ್ಲೋ. ನೋಡು ಉದಯ್, ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಾರಿ, ಅದು ಗೊತ್ತಿದೆ ತಾನೆ. ಅದನ್ನ ಮರೆತ್ರೆ ನಾನು ನಿನ್ನ ಪಾಲಿಗೆ ತುರ್ಕಿ ಹಾಕ್ಬೇಕಾಗತ್ತೆ. ನನ್ನ ಗಂಡನ ಬಿಟ್ಬಿಡು. ಸಬಾಸ್ ಲಕ್ಷ್ಮಿ, ಸಬಾಸ್. ಈ ನನ್ನ ಚಕ್ರವ್ಯೂಹದಲ್ಲಿ ಸಿಲುಕಿದ್ರು ನಿನ್ನ ಪೌರುಷಕ್ಕೇನೋ ಕಡಿಮೆ ಇಲ್ಲ. ಈ ನಿನ್ನ ತುಂಬು ಯೌವನವನ್ನು ನನಗೆ ಅರ್ಪಿಸಿ ಬಿಡು. ನಿನ್ನ ಮತ್ತು ನಿನ್ನ ಗಂಡನನ್ನ ಬಿಟ್ಟು ಬಿಡುತ್ತೇನೆ. ದೂರಂಕಾರಿ ನನ್ನ ಮಗನೇ, ಹೆಂಗಸರ ಹತ್ರ ಮಾತನಾಡೋ ಮಾತ. ಲಕ್ಷ್ಮಿ, ಏಕ್ ಬರೋದಿಕ್ ಹೋದೆ ನೀನ್ ಇಲ್ಲಿಗೆ? ನೋಡಿ, ನನಗ್ ನೀವು ಬೇಕು ಅಂದ್ರೆ ನಾನ್ ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ ಬಂದಿದ್ದೀನಿ ರೀ. ನಾನು ನಡತೆ ಗಟ್ಟವಳಲ್ಲ ರೀ, ನಾನು ನಡತೆ ಗಟ್ಟವಳಲ್ಲ ರೀ. ಇದಕ್ಕೆಲ್ಲ ಕಾರಣ ಈ ಕೆಟ್ಟ ಉದಯ ರೀ, ಈ ರಾಕ್ಷಸ ಉದಯ ರೀ. ನಾನ್ ಕೆಟ್ಟವಳಲ್ಲ ರೀ, ನಾನು ಕೆಟ್ಟವಳಲ್ಲ. ಲಕ್ಷ್ಮಿ, ನನಗೆ ಗೊತ್ತಾಯ್ತು ನೀನು ನಡತೆಗೆಟ್ಟ ಹೆಣ್ಣಲ್ಲ ಅಂತ. ಈ ನಯ ವಂಚಕನ ಮಾತನ್ನು ನಂಬಿ ನೀನು ಅರ್ಥ ಮಾಡಿಕೊಳ್ಳದೆ ನಿನ್ನ ಶೀಲದ ಮೇಲೆ ಸಂಶಯ ಪಟ್ಟು ಬಿಟ್ಟ ಈ ನಿನ್ನ ಪಾಪಿ ಗಂಡ. ಆ ದೇವರು ನನಗೆ ಇಲ್ಲೇ ಶಿಕ್ಷೆ ಕೊಟ್ಟಿದ್ದಾನೆ, ಅದನ್ನ ನಾನು ಅನುಭವಿಸ್ತೀನಿ. ಮೊದಲು ಇಲ್ಲಿಂದ ಹೊರಟೋಗು ಲಕ್ಷ್ಮಿ, ಹೊರಟೋಗು. ಬಿಟ್ಟೆಲ್ಲೂ ಆಗಲ್ಲ ರೀ, ನಿಮ್ಮನ್ ಕರ್ಕೊಂಡೆ ಹೋಗ್ತಿದ್ರಿ. ನಾನ್ ಕೆಟ್ಟವಳಲ್ಲ, ನಾನ್ ನೀತಿ ಕೆಟ್ಟವಳು ಅಂತ ಇವತ್ತು ನೀವು ಹೇಳ್ಬೇಕಾದ್ರೆ ಕಾರಣನೇ ಈ ನೀಚ ಉದಯ್. ಹೊರಟು ಹೋಗುವುದಕ್ಕೆ ನಾನು ಬಿಡಬೇಕಲ್ಲ ಮಿತ್ರ. ಈ ಚಂದನದ ಗೊಂಬೆಯೊಂದಿಗೆ ಸರ್ಸಾಡಿ ಇವಳ ಶೀಲವನ್ನು ನಾನೇ ಕೆಡಿಸಿ ನೀನು ಅಂದುಕೊಂಡಿದ್ದೇನಾ ನಿಜ ಮಾಡ್ತೇನೆ. ಹೇ ಉದಯ್, ಬಾರೆ ನನ್ನ ಮದರಂಗೆ. ಉದಯ್ ಬೇಡ. ಹೇ ಉದಯ್, ಏನು ಮಾಡ್ಬೇಡ ಕಣೋ. ರಾಮಾಯಣದಲ್ಲಿ ಸೀತೆನ ಕೆಣಕಿ ರಾವಣ ಹಾಳಾದ, ಮಹಾಭಾರತದಲ್ಲಿ ದ್ರೌಪದಿನ ಮುಟ್ಟಿ ಆ ದುರ್ಯೋಧನ ಹಾಳಾದ, ಆ ದೇವರು ದೇವತೆಗಳನ್ನ ಕೆಣಕಿ ಆ ರಾಕ್ಷಸಗಳು ಹಾಳಾಗೋದ್ರು. ಇವತ್ತು ನನ್ನನ್ನ ಕೆಣಕಿದ್ರೆ ನಿನಗೆ ಉಳಿಗಾಲ ಇಲ್ಲ.
ಬಿಟ್ರೆ ಪುರಾಣ ಹೇಳ್ತಾ ಇದ್ಯಾ? ಬಾರೆ ಈ ಉದಯ ಉದಯ್ ನನ್ನ ಲಕ್ಷ್ಮಣ ಏನು ಮಾಡ್ಬೇಡ ಬಿಡು. ಉದಯ್ ಬೇಡ ಕಣೋ, ಏನು ಮಾಡ್ಬೇಡ. ಉದಯ್ ಉದಯ್, ಈ ಪತಿರತಿನ ಕಿಣಕಿ ನಿನ್ನ ಬಾಳಿನ ಅಂತ್ಯ ತಂದ್ಕೊಬಿಟ್ಟಿಯಲ್ಲೋ. ಇನ್ಸ್ಪೆಕ್ಟರ್, ನನ್ನನ್ನ ಬಿಟ್ಟು ಬಿಡಿ. ನನ್ನ ಪಾಲಿನ ಅರ್ಧ ಆಸ್ತಿನ ನಿಮಗ್ ಬರ್ಕೊಡ್ತೇನೆ. ನನ್ನನ್ನ ಬಿಟ್ಟು ಬಿಡಿ. ಹೇ ಉದಯ್, ನಿನ್ನ ಆಸ್ತಿ ಯಾವ ನಾಯಿಗೆ ಬೇಕೋ? ನಾನು ನಿನ್ನ ಆಸ್ತಿನ ಆಸೆ ಪಡೋನಲ್ಲ ಕಣೋ. ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿದು ನಾನು ಒಲಿಸು ತಿನ್ನೋ ಪ್ರಾಣಿ ಅಲ್ಲ ಕಣ. ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿದು ಸತ್ಯ ಧರ್ಮವನ್ನ ಪಾಲಿಸೋನು. ದುಷ್ಟರ ಅಂತ್ಯ ಆಯ್ತು. ಲಕ್ಷ್ಮಿ ಹೋಗಮ್ಮ, ಹೋಗಿ ಸೂರ್ಯನ ಕೈಗೆ ಕಟ್ಟಿರೋ ಹಗ್ಗನ ಬಿಡಿಸಮ್ಮ. ಬನ್ನಿ. ಲಕ್ಷ್ಮಿ, ಉದಯ್, ಯುವರ್ ಅಂಡರ್ ಅರೆಸ್ಟ್. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾನೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ. ಇದು ವಿಧಿ ನೀಡಿದ ಶಿಕ್ಷೆ. ಲಕ್ಷ್ಮಿ, ನನ್ನ ಕ್ಷಮಿಸಿಬಿಡು. ದಾರಿ ಹೋಕರ ಮಾತನ್ನು ಕೇಳಿ ನಿನ್ನ ಶೀಲದ ಬಗ್ಗೆ ಸಂಶಯ ಪಟ್ಟುಬಿಟ್ಟು ನಿನಗೆ ಕೊಡಬಾರದ ಚಿತ್ರಹಿಂಸನ್ನು ಕೊಟ್ಟು ಬಿಟ್ಟೆ. ನನ್ನ ಕ್ಷಮಿಸಿಬಿಡು ಲಕ್ಷ್ಮಿ, ಕ್ಷಮಿಸಿಬಿಡು. ಬೇಡ ಆದ್ರೆ ಬೇಡ. ಗಂಡ ಯಾವತ್ತು ಹೆಂಡತಿ ಹತ್ರ ಕ್ಷಮಿಸು ಅಂತ ಕೇಳ್ಬಾರ್ದು. ಸದ್ಯ ನೀವೀಗ ಒಳ್ಳೆಯವರಾದ್ರಲ್ಲ, ಅಷ್ಟೇ ಸಾಕು. ಏನಂದ್ರೆ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಸರಿ ಬನ್ನಿ, ಮೊದಲು ಆ ಕೆಲಸ ಮಾಡೋಣ. ನಿಮಗೆ ಆಗಿದ್ದಲ್ಲ, ಇದೇ ನಿಮಗೆ ಶಿಕ್ಷೆ. ನಿಮ್ಮ ಅಕ್ಕ ಮತ್ತೆ ನಿಮ್ಮ ಭಾವ, ನನ್ನ ಸ್ನೇಹಿತ ಆನಂದ್ ಎಲ್ಲಿದ್ದಾರಂತ ಹುಡ್ಕೋಣ.